ಈಸಿಯಾಗಿ ದಿಢೀರ ನನಗೆ ಪಲಾವ್ ಮಾಡುವುದನ್ನು ನೋಡ್ಕೊಳ್ಳೋಣ. ಸನ್ಫ್ಲವರ್ ಆಯಿಲ್ 2 ಸ್ಪೂನು, ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ, ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಈಗ ಮಸಾಲ ಪದಾರ್ಥ ಹಾಕೊಳ್ಳೋಣ. ಪಲಾವ್ ಎಲೆ 5 ಲವಂಗ, ಸ್ವಲ್ಪ ಚಕ್ಕೆ, 4 ಏಲಕ್ಕಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ ಕೊಯ್ಕೊಂಡಿರೋದು, ಈರುಳ್ಳಿ. ಈಗ ಮಸಾಲ ಪದಾರ್ಥ ಹೆಚ್ಚು ಹಾಕೊಳ್ಳೋಣ. ದಿಢೀರ ನನಗೆ ಬೇಗನೆ ಆಗ್ಬಿಡುತ್ತೆ. ತರಕಾರಿನ ಎಲ್ಲನೂ ಹಾಕಿ ಬೇಗನೆ ಪಲಾವು ರೆಡಿ ಮಾಡ್ಕೊಂಡ್ಬಿಡೋಣ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಆಗಿದೆ. ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಬೀನ್ಸ್ ಆ್ಯಡ್ ಮಾಡೋಣ. ಚೆನ್ನಾಗಿ ಕಟ್ ಮಾಡ್ಕೊಂಡಿರೋದು ಒಂದು ಗಾತ್ರದ್ದು ಆಲೂಗಡ್ಡೆ ಹಾಕೊಳ್ಳೋಣ. ಈಗ ಸ್ವಲ್ಪ ಬೀಟ್ರೂಟ್ ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ತೀನಿ, ಸ್ವಲ್ಪನೇ ಹಾಕೊಳ್ತೀನಿ. ಈಗ ತರಕಾರಿಗೆಲ್ಲ ಹತ್ಕೋಬೇಕಲ್ಲ, ಅದಕ್ಕೆ ಇದಕ್ಕೆ ಇಟ್ಕೊಂಡಿರೋ ಮಸಾಲಾನ ಹಾಕೊಳ್ಳೋಣ. ಗರಂ ಮಸಾಲ ಸ್ವಲ್ಪ, ಧನಿಯಾ ಪೌಡರ್ ಸ್ವಲ್ಪ, ಸ್ವಲ್ಪ ಅರಿಶಿಣ, ಬಿರಿಯಾನಿ ಮಸಾಲ ಸ್ವಲ್ಪ, ಇದು ಬೆಂದ್ಕೊಂಡಿದೆ. ಮಸಾಲ ಗ್ರೇವಿ ಎಲ್ಲ ರೆಡಿಯಾಗಿದೆ. ಇದನ್ನು ಈಗ ನಾವು ಅನ್ನಕ್ಕೆ ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ಕಲಿಸ್ಕೊಂಡು ಊಟ ಮಾಡಬಹುದು. ಇಲ್ಲ ರೆಡಿ ಈ ಗ್ರೇವಿಗೆ ಪೂರ್ತಿ ಅನ್ನನ ಕಲಿಸ್ಕೊಂಡು ಕೂಡ ಇಟ್ಕೋಬಹುದು. ಈಗ ನಾನು ಸ್ವಲ್ಪ ಗ್ರೇವಿನ ತೆಗಿತೀನಿ. ನೋಡಿ, ಸ್ವಲ್ಪ ಗ್ರೇವಿನ ತೆಗಿತೀನಿ ನಾನು. ಈಗ ಈ ಥರ ಎತ್ತಿಟ್ಕೊಂಡ್ಬಿಟ್ಟು ಅನ್ನಕ್ಕೆ ಕಲಿಸ್ಕೋಬೋದು. ಇದಕ್ಕೆ ರೆಡಿ ಮಾಡ್ಕೊಂಡಿರೋ ಅನ್ನನ ಕಲಿಸ್ಕೊಳ್ಳೋಣ.